ಎಲ್ರಿಗೂ ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಂತ ಅಂದರೆ, ಯಾವಾಗಲೂ ಹೆಣ್ಮಕ್ಳೇ ಅಡುಗೆ ಮಾಡ್ತಾರೆ. ಸೊ ಇವತ್ತು ಅಂಬಿ ನನಗೆ ಅಡುಗೆ ಮಾಡಿಕೊಡ್ತೀನಿ, ನಾನು ಮಾಡ್ತೀನಿ ಅಂತಂದ. ಸೊ ಅದಕ್ಕೆ ಇವತ್ತು ಅಂಬಿ ಅಡುಗೆ ಮಾಡ್ತಾನೆ, ಅದೇ ವ್ಲಾಗ್. ಇವತ್ತಿನ ವ್ಲಾಗ್ ಅದೇ ಆಗಿರುತ್ತೆ. ಏನು ಅಡುಗೆ ಮಾಡ್ತಾನೆ ಅಂತಂದರೆ, ನಾರ್ಮಲ್ ಅನ್ನ ಸಾಂಬಾರು ಮಾಡ್ತಾನೆ. ಸೊ ಇವಾಗ ತರಕಾರಿ ಎಲ್ಲ ಖಾಲಿಯಾಗಿತ್ತು, ತರಕಾರಿ ಎಲ್ಲ ತಂದ್ವಿ. ಹಾಯ್ ಮಾಡು ಅಂಬಿ ಯೂಟ್ಯೂಬ್ ಚಾನಲ್ಗೆ. ಹಾಯ್ ಎಲ್ಲರಿಗೂ ನಮಸ್ತೆ. ಅಷ್ಟೇ ನಿಂದು ಅಷ್ಟೇ ಮಾತಾಡೋದು. ಆಯಿತು. ನಾನು ಏನೇನು ತರಕಾರಿ ಇವಾಗ ಸದ್ಯಕ್ಕೆ ತರಕಾರಿ ತಂದಿದ್ದೀನಿ. ಇವಾಗ ತರಕಾರಿ ಕಟ್ ಮಾಡೋದ್ರಿಂದ ಹಿಡಿದು ಎಲ್ಲನೂ ನಾನು ಅವನಿಗೆ ಹೇಳ್ಕೊಡ್ತೀನಿ, ನಾನು ಹಿಂಗೆ ಮಾಡಬೇಕು ಅಂತ. ಅವನು ಮಾಡ್ತಾನೆ. ಆಯಿತಾ, ನಾನೇನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ. ಈ ಎಲ್ಲ ಖಾಲಿಯಾಗಿದ್ದು ತರಕಾರಿ. ಈರುಳ್ಳಿ ಬೆಳ್ಳುಳ್ಳಿ ತಂದಿದ್ದೀನಿ, ನುಗ್ಗೆಕಾಯಿ, ಒಂದಷ್ಟು ತರಕಾರಿಗಳನ್ನ ತಂದಿದ್ದೀನಿ. ಆಮೇಲೆ ನೆಕ್ಸ್ಟು ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ಡ್ರೈ ಫ್ರೂಟ್ಸ್ ಆ್ಯಂಡ್ ಲಯನ್ ಡೇಟ್ಸ್ ತಂದಿದ್ದೀನಿ. ಬೈ 1 get 1 ಫ್ರೀ ಗೈಸ್. ಆಮೇಲೆ ಇದು ಒಣ ಖರ್ಜೂರ ಅಷ್ಟೇ. ಅಷ್ಟು ಬಿಟ್ಟರೆ ಒಂದು ನಿಮಿಷ. ಆ್ಯಂಡ್ ಮೈ ಫೇವ್ರೆಟ್ ಚಾಕ್ಲೇಟ್. ಇಷ್ಟು ತಂದಿದ್ದೀನಿ. ಇವಾಗ ಅಂಬಿ ಏನು ಅಡುಗೆ ಮಾಡ್ತಾನೆ ಅಂತಂದರೆ ನುಗ್ಗೆಕಾಯಿ ಸಾಂಬಾರು ಮಾಡ್ತಾನೆ ಗೈಸ್. ನುಗ್ಗೆಕಾಯಿ ಸಾಂಬಾರು ಮತ್ತು ಅನ್ನ ತಿಂದರೆ ಎಲ್ಲರೂ ಒನ್ ಮೋರ್ ಅನ್ಬೇಕು. ರಾಹುಲ ಬಾರಪ್ಪ ಅಡುಗೆ ಮಾಡು. ವ್ಲಾಗ್ ಸ್ಟಾರ್ಟ್ ಮಾಡೋಣ. ಫಸ್ಟು ಅಂಬಿ ನೀನು ಇವಾಗ ತರಕಾರಿ ಕಟ್ ಮಾಡಬೇಕು. ನಾನು ಏನೇನು ತರಕಾರಿ ಕಟ್ ಮಾಡಬೇಕಂತ ಹೇಳ್ತೀನಿ. ಬೇಗ ಬೇಗ ಬಾ. ಹೇಳು. ಹೋಗು, ಚಾಕು ಮತ್ತು ತರಕಾರಿ ಹೆಚ್ಚೋ ಮಣ್ಣೆ ತಗೋಬಾ. ಬನ್ನಿ ತೋರಿಸ್ತೀನಿ. ಎಲ್ಲ ವ್ಲಾಗ್ ಯಾವಾಗಲೂ ನಾವೇ ಅಡುಗೆ ಮಾಡಬೇಕು. ನಾವೇ ಯಾಕೆ ಅಡುಗೆ ಮಾಡಲಿ, ಇವತ್ತು ಅವನು ಅಡುಗೆ ಮಾಡಲಿ. ಇವಾಗ ಒಂದು ಬೆಳ್ಳುಳ್ಳಿ, ಆಮೇಲೆ ಒಂದು ಒಗ್ಗರಣೆಗೆ, ಒಂದು ಸಾಂಬಾರಿಗೆ ಈರುಳ್ಳಿ, ಆಮೇಲೆ ಒಂದು ಬದನೆಕಾಯಿ ಸಾಕು. ಆಮೇಲೆ ಡ್ರಮ್ ಸ್ಟಿಕ್ ಅಂದರೆ ನುಗ್ಗೆಕಾಯಿ. ಮತ್ತಿನ್ನೇನು ಹಾಕ್ತಾರೆ? ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಆಮೇಲೆ ಸಾಂಬಾರಿಗೆ ಒಂದು ಚಿಕ್ಕ ಟೊಮೊಟೊ. ಇಬ್ರಿಗಲ್ವಾ ಸಾಕು, ಒಂದು ಚಿಕ್ಕ ಟೊಮೊಟೊ. ಮಾತಾಡೋ. ಹೇಳು, ನೀನು ಮಾತಾಡಿ. ಇಷ್ಟೇ ಗೈಸ್. ಇಷ್ಟು ಹಚ್ಕೊಂಡಾದ್ಮೇಲೆ ನಾನು ವಿಡಿಯೋ ಕಂಟಿನ್ಯೂ ಮಾಡು. ಈ ಕಡೆ ಬರ್ತೀನಿ ಸ್ವಲ್ಪ. ನೋಡಪ್ಪ, ಏನಿದೆ ಈರುಳ್ಳಿ. 2 ಈರುಳ್ಳಿ. ಏನಕ್ಕೆ? ಒಂದು ಸಾಂಬಾರಿಗೆ, ಒಂದು ಒಗ್ಗರಣೆಗೆ, ಒಂದು ಉದ್ದಕ್ಕೆ, ಒಂದು ಸಣ್ಣಕ್ಕೆ ಕಟ್ ಮಾಡು. ಸಣ್ಣಕ್ಕೆ ಉದ್ದಕ್ಕ? ಇದು ದೊಡ್ಡದು ಈರುಳ್ಳಿ ಅಲ್ಲ. ರಾಹುಲಪ್ಪ, ರಾಹುಲ ಬೆಳ್ಳುಳ್ಳಿ ಕಬಾಬ್. ನೆಕ್ಸ್ಟ್ ಟೈಮ್ ಬೆಳ್ಳುಳ್ಳಿ ಕಬಾಬ್ ಮಾಡೋಣ ನಾವು. ನೋಡೋಣ ಅದು ಹೆಂಗಿದೆ ಅಂತ ಟೇಸ್ಟ್ ಮಾಡಿ. ಎಲ್ಲೆಲ್ಲೂ ಟ್ರೆಂಡಿಂಗ್ ಅಂಬಿ. ಉದ್ದನ ಚಿಕ್ಕ ಚಿಕ್ಕದ? ಇದು ಉದ್ದಕ್ಕಿರಲಿ ಸಾಕು. ಅದು ಮಿಕ್ಸಿಗೆ ಹಾಕಿ ರುಬ್ತೀನಿ. ಇದೊಂದು ಉದ್ದು ಕಟ್ ಮಾಡು. ಬೇಗ ಕಟ್ ಮಾಡ್ಬೇಕಪ್ಪ. ನಾನಾಗಿದ್ರೆ ಫ್ರೆಂಡ್ಸ್ ಇರೋರಿಗೆ ಅಡುಗೆನೇ ಮಾಡ್ಬಿಡ್ತಾ ಇದ್ದೆ. ನಾನೇನು ಡೈಲಿ ಅಡುಗೆ ಮಾಡ್ಕೊಡ್ತಿದ್ದೇನೆ ಇವಳಿಗೆ. ಯಾವಾಗ ಒಂದ್ಸಲ ಮಾಡೋನಾಗ ಸ್ವಲ್ಪ ಹೆಲ್ಪ್ ಮಾಡಬೇಕು, ಹೇಳ್ಕೊಡ್ಬೇಕು, ಗೈಡ್ ಮಾಡ್ತೀನಿ. ನೀನು ಮಾಡು ಆಯ್ತಾ? ಯಾಕಂದ್ರೆ ನೀನು ಯಾವಾಗ ಊರಿಗೆ ಹೋದಾಗ ನಾನು ಮಾಡ್ಕೊಂಡು ತಿನ್ನಕ್ಕೆ ಬೇಕಾಯ್ತೈತೆ. ನಾನು ಊರಿಗೆ ಹೋಗಲ್ಲ, ನೀನು ಬಿಟ್ಟು ಹೋಗಲ್ಲ. ಹೋಗ್ಬೇಡ, ನಾನೇನು ಹೋಗಂತ ಹೇಳ್ತೀನಿ. ಒಂದು ಉದ್ದದ್ದಾಯಿತು. ಹಾಂ ಆಯ್ತು ಕಣೆ. ಇಲ್ಲಿ ಸೈಡ್ಗೆ ಹಾಕು. ಇಲ್ಲಿ ಈ ಕಡೆ ಹಾಕ್ಲಾ? ಹಾಕು. ಇವಾಗ ಅಂಬಿ, ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ಸಾಕು. ಈರುಳ್ಳಿ ಎಲ್ಲ ಹಚ್ಚೋದು ಯಾಕೆ? ಏನಂತೀರ? ಎಲ್ಲೆಲ್ಲೂ ಟ್ರೆಂಡಿಂಗ್ ಅದೇ. ಬೇಗ ಕಟ್ ಮಾಡಬೇಕಪ್ಪ, ವ್ಲಾಗ್ ಲ್ಯಾಗ್ ಐತೈತೆ. ತಡಿ, ನನ್ನ ಮಿಷಿನ್ ಅಲ್ಲ ಕಣೆ. ಮಾಡ್ತೀನಿ. ಬಿಹೈಂಡ್ ದ ಸೀನ್ಸ್ ಅಂದರೆ ಇವಾಗ ನಾವು ಮಾತಾಡ್ಬೇಕಾದ್ರೆ ತಪ್ಪಾಗುತ್ತೆ, ಮಿಸ್ ಮಾಡ್ತೀವಿ ಏನಾದರೂ. ಅದನ್ನು ಬಿಹೈಂಡ್ ದ ಸೀನ್ಸ್ ಅಂದರೆ. ಇದಕ್ಕೂ ನಾವು ವಿಡಿಯೋ ವ್ಲಾಗಿಂದೆ ತಗೋ. ಆಲೂಗೆಡ್ಡೆ ಮತ್ತು ಅದೇನು ಬದನೆಕಾಯಿ ಕುಯ್ದು ಬಿಟ್ಟಿರೋ ಚಿಕ್ಕ ಚಿಕ್ಕದ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡು. ಕೊತ್ತಂಬರಿ ಸೊಪ್ಪು ತೊಳ್ಕೊ ಬರ್ತೀನಿ. ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಮಿಕ್ಸಿ ಜಾರ್ಗೆ ಹಾಕು. ದೊಡ್ಡವ? ದೊಡ್ಡ ಕಟ್ ಮಾಡ್ಕೊಂಡಿರೋದು. ಬೆಳ್ಳುಳ್ಳಿ ಹಾಕ್ಬಿಡ? ಹಾಕು. ಮತ್ತೆ ಅರ್ಧ ಕೊತ್ತಂಬರಿ ಸೊಪ್ಪು ಹಾಕು. ಇನ್ನು ಅರ್ಧ ಕೊತ್ತಂಬರಿ. ಆಮೇಲೆ ಟೊಮೆಟೊ. ಇನ್ನೆರಡು ಮೆಣಕಾಯಿ ಹಾಕು. ಇವಾಗ ಧನಿಯದ ಪುಡಿ ಒಂದು ದೊಡ್ಡ ಸ್ಪೂನ್ ಹಾಕು. ಚಿಕ್ಕದೈತೆ ಅಂದರೆ 1 ಸ್ಪೂನ್ ಹಾಕು. ಚೂರು ಹಾಕು ಲೈಟಾಗಿ.
ತೆಗಿ ಫುಲ್ ತೆಗಿ ಚೂರು ಸುಮ್ಮನೆ ಹಾಂ ಇವಾಗ ಖಾರದ ಪುಡಿ ಎತ್ಕೊ ಮುಚ್ಚೋದನ್ನು. ಇದೊಂದು ಸ್ಪೂನಾ? ಈಗ ನಿಮಿಷ ಇರು, ಈ ಸ್ಪೂನಲ್ಲಿ ಹಾಕು. ಈ ಸ್ಪೂನಲ್ಲಿ ಇದು ಅರ್ಧ ತುಂಬ ಖಾರ ಇದೆ. ಈ ಸ್ಪೂನಲ್ಲಿ ಅರ್ಧ ಸಾಕಾ? ತೋರಿಸು. ಹಾಕು, ಅದು ಮೇ ಬಿ ಜಾಸ್ತಿ ಆಗ್ಬೋದು. ಹಾಕು ಫುಲ್. ಆಯಿತು, ಎತ್ತಿಡಲ್ಲ, ಎತ್ತಿಡ. ಇವಾಗ ಇಲ್ಲಿಗೆ ಅಲ್ಲಿ ಜೀರಿಗೆ ತಗೋ, ಚಿಕ್ಕ ಬಾಕ್ಸ್ ಎಲ್ಲ ಮುಚ್ಚಿಕ್ಬಿಡ್ತೀನಿ ಅಷ್ಟೇ. ಜೀರಿಗೆ ತಗೋ, ಅದೇ ಯೆಲ್ಲೋ ಕಲರ್ ಬಾಕ್ಸು. ಸರಿ, ಹಾಕು ಒಂದು ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ ಕಣೋ, ಅದು ಜೀರಿಗೆ ಏನು ಅಂತ ಗೊತ್ತಿಲ್ವಾ? ಸ್ವಲ್ಪ ಹಾಕು, ಅದ್ರಲ್ಲಿ ಸ್ವಲ್ಪ. ಇನ್ನೆರಡು ಕಾಳು, ಇನ್ನೊಂದೆರಡು. ಸಾಕು, ಉಯ್ದ ಬಿಟ್ಟ ಹುರ್ಕೊನೆ, ಮುಚ್ಚಿಡು. ಇವಾಗ ನೆಕ್ಸ್ಟ್ ಏನಪ್ಪ ಅಂತ ಅಂದರೆ ಫ್ರಿಜ್ ಡೋರ್ ತೆಗಿ. ಎರಡು ಕರಿಬೇವಿಲ್ಲ ಅಲ್ಲಿ ಮೇಲ್ಗಡೆ ಕವರ್. ಎರಡೇ, ಒಗ್ಗರಣೆಗೆ ಸ್ವಲ್ಪ ಆಗುತ್ತೆ. ಒಗ್ಗರಣೆ ನೀವು ಗೈಸ್ ಒಗ್ಗರಣೆಗೆ ಹಾಕೋದು, ಬಟ್ ನಾನು ಸ್ವಲ್ಪ ಇರಲಿ ಅಂತ ಹೇಳ್ಬಿಟ್ಟು ಹಾಕ್ತೀನಿ. ಸಾಕು, ಹಾಕು. ಇದಕ್ಕೆ ನಾನು ಏನೇನು ಹಾಕ್ಕೊಂಡಿದ್ದೀನಿ ಅಂತಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಆಮೇಲೆ ಕೊತ್ತಂಬರಿ ಸೊಪ್ಪು, ಜೀರಿಗೆ, ಧನ್ಯದ ಪುಡಿ, ಖಾರದ ಪುಡಿ, ಒಂದು 3 ಎಲೆ ಕರಿಬೇವು, ಇಷ್ಟು ಹಾಕ್ಕೊಂಡು ಇದನ್ನು ರುಬ್ಕೋಬೇಕು. ಇವಾಗ ಬೈ ನಿಮಿಷ ನೀರು ಹಾಕ್ತೀನಿ. ಎಲ್ಲೋ ಕಾಯಿ ತುರಿ ಕೂಡ ಹಾಕೊತಾರೆ. ಐಸೇನು ಗೊತ್ತಾ, ಸುಟ್ಕೊಬಿಟ್ಟೆ ನೋಡ್ರಿ, ಊದ್ಕೊಬಿಟ್ಟಿದೆ. ತೆಗಿ. ಹೇಗೆ ಸುಟ್ಕೊಂಡೆ ಅಂದರೆ ಅನ್ನಕ್ಕೆ ಇಟ್ಟಿದ್ದೆ, ಅದ್ರದ್ದು ಮೇಲ್ಗಡೆ ಮುಟ್ಟಿರೋ ಪ್ಲೇಟ್ ಸಡನ್ನಾಗಿ ತೆಗೆದುಬಿಟ್ಟೆ. ನೀಟಾಗಿ ಮುಚ್ಚು. ಯಪ್ಪೋ, ಇವ್ರು ಒಂದ್ಸತಿ ಅಡುಗೆ ಮಾಡಿದ್ರೆ ಗದಲೇ ಎಬ್ಸ್ತಾರೆ ಗುರು. ಎತ್ರಿ. ಕ್ಯಾಪ್ ಅದ್ರದ್ದೇ ಕಣೋ. ಅಯ್ಯೋ, ಹೋದ್ಸತಿ ಗೈಸ್ ವ್ಲಾಗ್ ಮಾಡಿಸಿದ್ನಲ್ಲ, ಸೇಯಿಂಗ್ ಇಷ್ಟೊಂದು ಬೇಯ್ತು, ಟೈರ್ ಉಲ್ಟಾ ಹಾಕೋಣ ಅದ್ರದ್ದು. ಎತ್ತಿಲಿ ಹಿಡ್ಕತೀನಿ, ನೀನೆ ಹಾಕು. ಇದೊಂದು ನೀನೆ ಹಾಕೊಡಪ್ಪ. ಅವನಿಗೆ ಸ್ವಲ್ಪ ಕರೆಂಟು ಬೆಂಕಿ ಅಂದ್ರೆ ಭಯ. ಸ್ವಲ್ಪ ಎಣ್ಣೆ ಹಾಕ್ಬೇಕು, ನಮ್ಗೆ ಎಷ್ಟು ಚೆಲ್ಲೇ ಬಿಟ್ನಪ್ಪ. ಸ್ವಲ್ಪ ಚೆಲ್ಲುತ್ತೆ, ಏನಾಗುತ್ತೆ ಅದರಲ್ಲೆಲ್ಲ. ವರ್ಷದ ನಾನಲ್ವಾ, ಏನಾಗಲ್ಲ. ನೆಕ್ಸ್ಟ್ ಎಣ್ಣೆ ಕಾದಾಯ್ತಾ? ಕಾಯೋವರೆಗೂ ತಡ್ಕೋಗುರು ನೀನು. ಸಾಸಿವೆ ನೋಡ್ರಿ, ಒಂದ್ ಸ್ವಲ್ಪ ಸಾಸಿವೆ ಅಂದ್ರೆ ಇದೆಲ್ಲ. ಅದೇ ಸಾಸಿವೆ ಸಾಕಲ್ಲ? ಹಾಕು. ಜೀರಿಗೆ ಬೇಡ, ಹಾಕಿದ್ದೀವಲ್ಲ ರುಬ್ಬಕ್ಕೆ. ಕರಿಬೇವು ಬೇಗ 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 ತಗೋ. ಇವಾಗ ಒಂದೆರಡು ಎಳೆ ಹಾಕು. ಓ, ಜಾಸ್ತಿ ಹಾಕ್ಬಿಡು. ಚಟಾಪಟ ಚಟಾಪಟ. ಇವಾಗ ಮತ್ತೆ ಇನ್ನೇನು ಇಲ್ಲ, ಅದನ್ನ ಯಾಕೋ ತರಿಸಿ. ಈರುಳ್ಳಿ ಹಾಕೋ. ಎಲ್ಲ ಹಾಕ್ಬಿಡು ಒಗ್ಗರಣೆಗೆ. ಹಾಕಾಯ್ತಾ? ಒಂದು ಸ್ವಲ್ಪ ಕರಿಬೇವು ಹಾಕು, ಅರ್ಧ ಹಾಕೋ ಇದ್ರಲ್ಲಿ. ಇನ್ನೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ. ಕೈ ಉರಿತೈತೆ ಗೈ, ಸುಟ್ಕೊಬಿಟ್ಟಿದ್ದೀನಿ. ಕಾಮನ್ ಬಿಡ್ರಿ, ಮನೆಯವ್ರು ಹೊಟ್ಟೆ ತುಂಬಿಸ್ಬೇಕಂದ್ರೆ ನಾವು ಕೈ ಸುಟ್ಕೊಳ್ಳೇಬೇಕು. ಮನೆಯವ್ರು ಹೊಟ್ಟೆ ತುಂಬಿಸಕ್ಕಲ್ಲ, ನೀನು ಮಾಡ್ಕೊಂಡ್ರೆ ಅದು ಸಡನ್ನಾಗಿ ತೆಗ್ಬಿಟ್ಟೆ ನಾನು. ಹೇಳ್ರಿ ಮತ್ತೇನ್ರಿ? ಏನು ರೀ ಅಂತೆಲ್ಲ ಅಂತಿದ್ದೆ. ಇವಾಗ ಒಂದು ನಿಮಿಷ ಅಲ್ಲಿ ಹಿಡ್ಕೊಂಡು ತೋರಿಸ್ತಾರೋ, ನಾನು ಹೋಗ್ಬಿಟ್ಟು ತರಕಾರಿಗಳನ್ನ ತರ್ತೀನಿ. ನಿನ್ನೆ ತೋರಿಸ್ಕೊಂಬರ್ತೀನಿ. ಆನ್ ಮಾಡಿ, ಆನಲ್ಲೇ ಇಟ್ಟಿದ್ಯಾ? ಇವಾಗ ನುಗ್ಗೆಕಾಯಿ, ಬದನೆಕಾಯಿ, ಆಲೂಗೆಡ್ಡೆ ಇದನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊಬಿಡೋಣ. ಅಲ್ಲಿ ತೋರಿಸ್ತಾನೆ ಇಲ್ಲ, ನಾನು ಒದ್ರತಾ ಇದ್ದೀನಿ ಗೈ, ಸುಮ್ಮನೆ ನೋಡಿ. ಸ್ವಲ್ಪ ಚೆನ್ನಾಗಿ ವಾಶ್ ಮಾಡಿಕೊಂಡು ನೀರೆಲ್ಲ ತಗೊಬೇಡ. ಅಲ್ಲಿ ಒಗ್ಗರಣೆ ಸೀದೈತೆ, ಹೋಗ. ಹೆಂಗೆ ಇದು? ಹಾಕ್ ಬೇಗ. ಇವಾಗ ಗೈಸ್ ನುಗ್ಗೆಕಾಯಿ, ಆಮೇಲೆ ಬದನೆಕಾಯಿ, ಆಮೇಲೆ ಆಲೂಗೆಡ್ಡೆ ಇಷ್ಟನ್ನು ಹಾಕಿ ಚೆನ್ನಾಗಿ ಎಣ್ಣೆ ಫ್ರೈ ಮಾಡಬೇಕು. ಮಾಡು.
ಮೊಬೈಲ್ ಇಟ್ಕೊಂಡು ನೀವೆಲ್ಲ ನನಗೆ ಹೇಳ್ಬಿಡ ಟ್ರೈ ಮಾಡ್ರಿ ಮಾಡಿ ಮುಂದಕ್ಕೆ ಮಾಡಪ್ಪ ನೀನು. ಇದು ಯಾವ ಇದು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಈ ಥರ ಅಡುಗೆ ನೋಡಿದ್ದು. ಹಿಂಗೆ ಕಣೋ ಮಾಡೋದು. ಆಮೇಲೆ ಏನು ಬರೀ ಹಸಿ ತರಕಾರಿಗಳು ಹಾಕ್ಬಿಟ್ರೆ ಅಡುಗೆನ? ನೀನು ತಿರ್ಗ್ಸು ನೀಟಾಗಿ, ಆ ಈರುಳ್ಳಿ ಎಲ್ಲ ಇದಾಗಲಿ, ಆಮೇಲೆ ಸೀದ್ಬಿಡುತ್ತೆ. ತಿರ್ಗಿಸ್ತಾ ಇವಾಗ ಗೈಸ್ ಇವಾಗ ಏನು ಮಾಡ್ಬೇಕಂತಂದ್ರೆ ಒಂದು ನಿಮಿಷ ಇರೋದನ್ನ ತಗೊಂಡು ಅದಕ್ಕೆ ಹಾಕ್ಬೇಕು. ಇಲ್ಲ ತಪ್ಪು ಹಿಡ್ಕೊ. ಇಲ್ಲ ತಪ್ಪು ಅದು. ನನ್ನ ತೋರಿಸ್ಬೇಡ ನೀನು, ಹೋಗ ಆ ಕಡೆ. ಸುಮ್ಮನೆ ಇಲ್ಲಿ ನೀನೇ ಮಾಡಿದಾಗಿರೋದಲ್ಲ ನಮ್ಗನ್ಸೋ ಮಟ್ಟಿಗೆ ಅಲ್ವೇನೆ? ಏಯ್ ಪಾರೆ ಪಾರೆ ಅದು ಇದಾಗುತ್ತೆ. ಗೈಸ್ ಇವಾಗ ಸಾಂಬಾರ್ ಪೌಡ್ರು ನಾನು ಆಲ್ರೆಡಿ ಧನಿಯ ಪೌಡ್ರ್ ಹಾಕಿದ್ದೀನಿ. ಇದು ಸುಮ್ಮನೆ ಇನ್ನೊಂದು ಸ್ವಲ್ಪ ಟೇಸ್ಟ್ ಬರಲಿ ಅಂತ. ಇದು ಚಿಲ್ಲಿ ಪೌಡರ್ ಸ್ವಲ್ಪ, ಎರಡು ಸ್ವಲ್ಪ ಸ್ವಲ್ಪ ಹಾಕೊಳ್ರಿ ಸಾಕು. ನಿಮಗೆ ಚಿಕನ್ ಸಾಂಬಾರ್ ತರ ಸಾಂಬಾರ್ ಆಗಬೇಕು ಅಂದ್ರೆ ಚಿಕನ್ ಸಾಕು. ಅದಲ್ಲ ಮಟನ್ ತರ ಸಾಂಬಾರ್ ಆಗ್ಬೇಕಂದ್ರೆ ಮಟನ್ ತರ ಅದು ಎಲ್ಲರಿಗೂ ಗೊತ್ತು. ನಾರ್ಮಲ್ ಸಾಂಬಾರ್ ಬೇಕು, ಅದಕ್ಕೆ ನಾನೇನು ಆಗ್ತಾ ಇಲ್ಲ. ಬಾಯ್ ಹಂಗೆ ನೀನೇ ಮಾಡ್ಬಿಡ, ಖುಷಿ ಆಗುತ್ತೆ ನನಗೆ. ಇನ್ನೊಂದು ಸ್ವಲ್ಪ ನನ್ನೇ ಯಾಕೆ ಕರೆಸ್ತೀಯ? ಇಲ್ಲ ನೀವು ಸ್ವಲ್ಪ ಕಾಸ್ಟ್ ಇಲ್ಲ ಗೈಸ್. ಏನು ಗೈಸ್ ಅದು ಅಡುಗೆ ಅಡುಗೆ ಮಾಡೋದ್ರಲ್ಲಿ ಫಾಸ್ಟ್ ನೀವು ಇರಬೇಕು, ನಾವಲ್ಲ. ಆಯ್ತು ರೀ. ಅದಕ್ಕೆ ದೊಡ್ಡವ್ರು ಹೇಳಾರೆ, ನೀವು ಎಷ್ಟೇ ಓದಿದ್ರು ನೀವು ಮುಸುರೆ ಚಿಕ್ಕ ತಪ್ಪಲ್ಲ ಅಂತ. ಹಂಗೆ ಪಾತ್ರೆ ತೊಳೆದು ತಪ್ಪಲ್ಲ. ನೀನು ಇಂಜಿನಿಯರ್ ಓದ್ತೀಯಾ, ನೀನು ಇಂಜಿನಿಯರ್ ಓದ್ತೀಯಾ ಓದು, ಡಾಕ್ಟ್ರ್ ಓದ್ತೀಯಾ ಓದು, ಒಟ್ಟೆ ಮುಸುರೆ ತಿಕ್ಲೇಬೇಕಿದ್ದಾನೆ ಏನು ಓದಿದ್ರು. ಆಕ್ಚುಲಿ ರುಬ್ಬಿರೋ ಮಸಾಲ ಈರುಳ್ಳಿ ಬೆಳ್ಳುಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ಆಮೇಲೆ ಟೊಮೆಟೊ ಕೊತ್ತಂಬರಿ ಜೀರಿಗೆ ಧನಿಯದ ಪುಡಿ ಖಾರದ ಪುಡಿ ಒಂದೆರಡು ಕರಿಬೇಳೆ ಇಷ್ಟನ್ನು ಹಾಕ್ಬೇಕು. ಹಾಕ್ಬಿಟ್ಟು ಹತ್ರ ಬಾರಲೆ ಈ ರೀತಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದೇನು ಶೇಂಗದ ವಾಸನೆ ಬರ್ತಾಯಿದೆ. ಶೇಂಗಾನ ಏನಂತೀವಿ ನಮ್ಮ ಮೂರು ಭಾಷೆಯಲ್ಲಿ ಶೇಂಗ ಅಂತೀವಿ ನಾವು, ಕಡಲೆ ಬೀಜಕ್ಕೆ ಆ ಥರ ಸ್ಮೆಲ್ ಬರ್ತಾರ ಸಾಂಬಾರು. ನಿನ್ನ ಮೂಗೇನೋ ಮೇ ಬಿ ಬ್ಲಾಕ್ ಆಗಿರ್ಬೋದು. ನನ್ನ ಮೂಗಿಗಂತೂ ನುಗ್ಗೆಕಾಯಿ ಸಾಂಬಾರು ಥರನೇ ಸ್ಮೆಲ್ ಬರ್ತದೆ. ಮಾಡಿರೋದೆಲ್ಲ ನಿನಗೆ ಕ್ರೆಡಿಟ್ಸ್. ಎಲ್ಲೇ ನಾನು ಸುಮ್ಮನೆ ನಿಂತ್ಕೋತೀನಿ ಅಷ್ಟೇ. ಎಲ್ಲ ತರಕಾರಿ ಹಚ್ಕೊಟ್ಟ ಅಷ್ಟೇ, ಅದೊಂದಕ್ಕೆ ನಾನು ಮಾಡಿದ್ದೀನಿ ಅಂತ ಹೇಳ್ತಾವಳೆ, ಮಿಕ್ಕಿದಲ್ಲ ಅವಳೆ. ಏನು ಮಿಕ್ಕಿದಲ್ಲ ನಾನೇ ಮಿಕ್ಸಿಗೆ ಒಂದು ರುಬ್ಬಿದ್ದೀನಿ ನಚ್ಚಿರೋದನ್ನ ಅಷ್ಟೇ. ಹಾಕ್ಬಿಟ್ಟು ಏನು ಬೇಕು ಅದೆಲ್ಲ ರುಚಿಗೆ ತಕ್ಕಷ್ಟು ಹಾಕೋದಿದೆಯಲ್ಲ. ಉಪ್ಪು ಹಾಕ್ತೀನಿ ಕೂಲ್. ಅಲ್ಲಿ ಹೆಂಗಾಗಿದೆ ನೋಡೋಣ. ಇದೇನಿದು ಈ ನುಗ್ಗೆಕಾಯಿ ಬೇಳದಲ್ಲಿ ಏನಿದು ಅದು ಹಸಿನೇ ಇರುತ್ತೆ. ಬೇಯ್ಬೇಕು ತಾನೆ ಫ್ರೆಂಡ್ಸ್, ಹೇಳ್ರಿ ನನಗೆ ಸ್ವಲ್ಪ. ನಾನು ತಲೆನೇ ತಿಂತಾನಪ್ಪ ಇವನು. ಅಡುಗೆ ಮಾಡಿರೋ ತಿನ್ನು ಅಂದ್ರೆ ನಾನು ತಲೆನೇ ತಿನ್ನೋಕೆ ಬರ್ತಾನೆ. ತಿನ್ನೋಕೆ ಬರ್ತಾನೆ, ಇಮಿಟೇಟ್ ಮಾಡಬೇಡ. ಮಾತಾಡಿ ಈ ಕಡೆ ಏನೋ ಒಂಚೂರು ಸೋ ಅನ್ನೋದು ಜಾಸ್ತಿ ಅಲ್ಲ, ಅದಕ್ಕಿಂತ ಜಾಸ್ತಿ ಯೂಸ್ ಮಾಡ್ತೀಯ. ಈ ವಿಡಿಯೋದಲ್ಲಿ ನಾನು ಕೇಳಿದ್ದು ಹಳೆ ವಿಡಿಯೋದಲ್ಲೆಲ್ಲ ಸೋ ಜಾಸ್ತಿ ಹಾಕಿ ಯೂಸ್ ಮಾಡ್ತಿದ್ಯಲ್ಲ. ಸೋ ಅಂದ್ರೆ ಏನು? ಸೋ ಆ್ಯಂಡ್ ಅಂದ್ರೆ ಮತ್ತೆ ಸೋ ಅಂದ್ರೆ ಹೇಳಂಗೆ ಅದು ಏನದು? ಬನ್ರಿ ಹತ್ರ ಬನ್ರಿ ಗೈಸ್. ಇವಾಗ ನಿಮ್ಗೆ ಎಷ್ಟು ಬೇಕು ರುಚಿಗೆ, ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಾಕ್ರಪ್ಪ. ಉಪ್ಪು ಜಾಸ್ತಿ ಅದು ತಿನ್ನೋಕ್ಕಾಗಲ್ಲ, ಆಮೇಲೆ ಎಲ್ಲ ಚೆಲ್ಲಬೇಕಾಗುತ್ತೆ. ಆಮೇಲೆ ನಾವು ಯಾಕೆ ಚೆಲ್ತೀಯಾ? ನಾನು ತಿಂತೀನಪ್ಪ. ಉಪ್ಪು ಕಮ್ಮಿ ಆದರೆ ಬೇಕಾದ್ರೆ ಹಾಕೊಂಡು ತಿನ್ಬೋದು. ಉಪ್ಪು ಜಾಸ್ತಿ ಆದರೆ ಏನು ಹಾಕೊಂಡು ತಿಂತೀಯ? ನೀರು ಹಾಕೊಂಡು ತಿಂತೀಯ ಒಳಗಡೆ. ಇವಾಗ ಫ್ರೆಂಡ್ಸ್ ಕೈ ಉರಿದೈತೆ ಅಷ್ಟೇ. ಬನ್ರಿ ಸಾಂಬಾರು ಒಳಗೆ ಮೊಬೈಲ್ ಇಕ್ಬಿಡ್ಲಾ? ಹಿಂಗೆ ಉಲ್ಟಾ ಇಕ್ತೀನಿ ಮತ್ತೆ. ಬನ್ರಿ ಅಂದ್ರೆ ಏನು ಕುಕ್ಕರ್ ಒಳಗೆ ಬರ್ಬೇಕು ಅಷ್ಟೇ. ವಿಡಿಯೋ ನೋಡ್ರಿ, ಯಾರು ಸ್ಕಿಪ್ ಮಾಡಬೇಡ್ರಿ. ಸ್ಕಿಪ್ ಅಂದ್ರೆ ಎಗರಿಸ್ಬೇಡ್ರಿ. ನೋಡ್ರಿ, ನಾವು ಏನು ಅಷ್ಟೊಂದು ಕಲಿತು ಯಾವುದು ವಿಡಿಯೋ ಮಾಡ್ತಾ ಇಲ್ಲ. ನಮ್ಗೆ ಏನು ಅನ್ಸುತ್ತೆ ಆ ಥರ ವಿಡಿಯೋ ಮಾಡ್ತೀವಿ ಅಷ್ಟೇ. ಕೆಲವರೆಲ್ಲ ಸ್ವಲ್ಪ ಸ್ಟ್ಯಾಂಡರ್ಡಾಗಿ ಮಾಡೋಕೆ ಹೋಗ್ತಾರೆ. ನಮ್ಗೆ ಸ್ಟ್ಯಾಂಡರ್ಡ್ ಅಂದ್ರೆ ಗೊತ್ತಿಲ್ಲ. ನಮ್ಗೆ ಹೆಂಗೆ ಇಷ್ಟ ಆಗುತ್ತೆ ಹಂಗೆ ಮಾಡ್ತಾಯಿದ್ವಿ. ನೀವು ಇಷ್ಟಪಡ್ತೀರಾ ಅಂತ ಮಾಡ್ತಾಯಿದ್ವಿ. ಇಷ್ಟಪಡ್ತೀರಾ ಅನ್ಕೊಂಡಿದ್ದೀನಿ ಅಲ್ವೇನೆ? ಯಾಕಂದರೆ ನಮಗೆ ಹೆಂಗೆ ಅನ್ಸುತ್ತೆ ಹಂಗೆ ಮಾಡ್ತಾಯಿದ್ದೀವಿ. ಮತ್ತೆ ಗೈಸ್ ಒಂದು ಮಸಾಲ ಮಾಡ್ತಿದ್ದೆ ಗೈಸ್, ಅದೇನು ಅಲ್ಲ
ಫ್ರಿಜ್ಜಲ್ಲಿ ಇಟ್ಟರು ಗರಂ ಆಗಿರುತ್ತೆ, ಆಚೆ ತೆಗೆದ್ರು ಗರಂ ಆಗಿರುತ್ತೆ. ಅದೇ ಗರಂ ಮಸಾಲ. ಹಾಕಮ್ಮ ಚೂರ್ 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 ಇಷ್ಟೇ. ಅಷ್ಟೇನಾ? ನಾನೆಲ್ಲ ಸ್ವಲ್ಪ ಸ್ವಲ್ಪ ಹಾಕೋದು, ಜಾಸ್ತಿ ಮಸಾಲ ಹಾಕಿದ್ರೆ ತಿನ್ನಕ್ಕಾಗಲ್ಲ. ಮತ್ತೆ ನನ್ನೇ ನೋಡ್ತಾ ಇಲ್ಲ ಅಡಿಗೆ, ಅಡಿಗೆ ನೋಡು ಫಸ್ಟು ಬಾ ಬೇಗ. ಇಲ್ಲಂದ್ರೆ ಯಾಕಂದ್ರೆ ಇದು ಸ್ಪಿಟ್ ಇದು ಮಾಡೋಕ್ಕಾಗಲ್ಲ. ಏನದು? ನೋಡ್ಬೇಡ್ರಿ. ಅದೇನು ಮಸಾಲೆ ಅಂತ ಕೇಳಿ ಫ್ರೆಂಡ್ಸ್ ಕಮೆಂಟಲ್ಲಿ. ಅವ್ಳು ಏನೋ ಹಾಕಿದ್ಲು, ನನಗೂ ಅರ್ಥ ಆಗಲಿಲ್ಲ. ಸೀಕ್ರೆಟ್ ಏನೋ ಹಾಕಿ ಏನೋ ಮಾಡ್ತಾಳೆ ಕಾಂಡಾರಂಗೆ. ತಿನ್ನು, ನಾವು ತಿನ್ನೋದಲ್ವಾ, ಹೆಂಗಾರಾಗಲಿ. ಹೋಟ್ಲು ರುಚಿ ಬರ್ಬೇಕಂದ್ರೆ ಸಾಂಬಾರಿಗೆ ಈಗ ನಾವು ಹೋಟ್ಲಲ್ಲಿಲ್ಲ, ಮನೇಲಿ ಇರೋದಲ್ಲ. ಅಲ್ಲಿ ಎಲ್ಲೋ ನನ್ನ ನೋಡಿದ್ರೆ ಏನು ಸಿಗಲ್ಲ ನನಗೆ. ನಾನು ನೋಡಿ ಎಲ್ಲರೂ ಬ್ಲಾಗಲ್ಲಿ ಕೋಳಿ ಜಗಳ ಆಡ್ತೀರ ಅಂತ ಬೈತಾರೆ. ಮತ್ತೆ ಏನು ಜಗಳ ಮಾಡ್ಬೇಡ ನನ್ನ ಜೊತೆ ಪ್ಲೀಸ್. ಕೋಳಿ ಜಗಳ ನೋಡಿ ಸಾಂಬಾರ್ ರೈಸ್ ಆಯ್ತು. ಸಾಂಬಾರು ಇವಾಗ ಏನೇನು ಮುಚ್ಚಬೇಕಲ್ಲೇ? ಮುಚ್ಚಿಬಿಟ್ರೆ ಆಯ್ತು ಸಾಂಬಾರು. ಆಮ್ಯಾಕೆ ಅದು ಓಪನ್ ಆದಮೇಲೆ ನಿಮಗೆಲ್ಲ ತೋರಿಸ್ತೀವಿ ಅಲ್ವೇನೆ? ಅವ್ರಿಗೆ ತೋರಿಸ್ಬೇಕು ಮತ್ತೆ ಇನ್ನೇನು. ಇಷ್ಟೇ ಫ್ರೆಂಡ್ಸ್. ನಮಗೆ ವಿಡಿಯೋ ಬೇರೆ ಕ್ಲಿಯರ್ ಹೇಳ್ಬೇಕಂದ್ರೆ ನಾನೇ ಬ್ಲಾಗ್ ಮಾಡ್ತೀನಿ ಅಂತ ಹೇಳಿದ್ದೆ. ಇವನು ಪಾಪ ಯಾವಾಗಲೂ ನೀನೇ ಅಡುಗೆ ಮಾಡಿಸಿ, ಈ ಸತಿ ನಾನು ಮಾಡ್ಕೊಡ್ತೀನಿ ಬಾ ಅಂತ. ನಿಮಿಷ ಏನು ಮಾಡ್ತಮ್ಮ? ರುಚಿ ನೋಡ್ತಾಳೆ. ಒಂದು 5 ಸತಿ ಸಾಂಬಾರು ಬಾಯಿಗೆ ಬಿಡ್ಕೊಳ್ಳೋವರೆಗೂ ನಮ್ಗೆ ಸಮಾಧಾನ ಆಗಲ್ಲ. ಬ್ಲಾಗ್ ಗದ್ದಲಲ್ಲಿ ಮರ್ತೆ ಹೋಗುತ್ತೆ. ಫ್ರೆಂಡ್ಸ್, ನನಗೇನು ಉರಿಯೋದಂದ್ರೆ ಇದೊಂದೇ ನೋಡ್ರಿ. ಅದಲ್ಲ, ನಮಗೆ ಕೊಟ್ಬಿಟ್ಟು ಅದನ್ನು ನಾವು ಹೇಳ್ಬೇಕು. ಇವಳೇ ನೆಕ್ಬಿಟ್ಟು ಆಮೇಲೆ ಸಕ್ಕದಾಗಿದೆ ಅಂತ ಹೇಳ್ತಾಳೆ. ಅದೇ ಇಷ್ಟ ಆಗಲ್ಲ ನನಗೆ. ನೋಡಿ ಇವಾಗ ಕೈ ಹಾಕೋದು ಸಕ್ಕದಾಯ್ತು ಅಂತ ನೋಡಿ. ಹಾಕಿಲ್ಲ ಹಾಕಿ ಅಯ್ಯಪ್ಪ ಸುಡ್ತೈತೆ. ಉಪ್ಪು ಜಾಸ್ತಿ ಇದೆ ಅನ್ಸುತ್ತೆ ಕಣ. ಉಪ್ಪು ಜಾಸ್ತಿ ಆಗಿದೆ. ಅದಕ್ಕೆ ಒಂದು ಲೋಟ ಸ್ವಲ್ಪ ನೀರು ಹಾಕಿ ಬೇಗ. ಸ್ವಲ್ಪ ನೀರು ಹಾಕಿದ್ರೆ ಗಟ್ಟಿ ಇರೋ ಸಾಂಬಾರು ತೆಳುವಾಗುತ್ತೆ. ಕೊಡಿ ಸ್ವಲ್ಪ ಉಪ್ಪು ಕೂಡ ಸರಿ ಹೊಂದುತ್ತೆ. ಏನು ಅಷ್ಟೊಂದೇನು ಉಪ್ಪು ಜಾಸ್ತಿ ಆಗಿಲ್ಲ, ಎಲ್ಲ ಬೋಳ್ಬಿಡ್ತೀನಿ. ನಾನು ಇದ್ದಿದ್ದಂಗೆ ಹೇಳೋ ಆಸಾಮಿ ಇದ್ದಂಗೆ. ಇವಾಗ ಗೈಸ್ ಮುಚ್ಚೋಣ. ಮುಚ್ಚಿಬಿಟ್ಟು 4 ವಿಷಲ್ಸ್. ಅಪ್ಪ ಮುಚ್ಚು ಕ್ಲೀನಾಗಿ. ಅವತ್ತು ಮುಚ್ಚಿದ್ದಲ್ಲ ಮನೇನೆ, ಅವತ್ತು ಮುಚ್ಚಿದ್ಲು. ಕುಕ್ಕರ್ ಬ್ಲಾಸ್ಟ್ ಆಗಿ ನೋಡಿ ಅಲ್ಲಿ ಅಕ್ಕಿಯಿಂದ ಹಂಗೆ ಇದೆ ನೋಡ್ರಿ, ಅಲ್ಲಿ ಕಾಣಿಸ್ತಿದ್ಯಾ? ಬ್ಲಾಸ್ಟ್ ಡಬ್ ಬಂದು ಹೋಗಿತ್ತು, ಅದಕ್ಕೆ ಕ್ಲೀನಾಗಿ ಮುಚ್ಚ ಮತ್ತೆ ಕ್ಲೀನ್ ಮಾಡ್ಬೇಕು ಇದನ್ನ. ಗೈಸ್ ಸಾಂಬಾರ್ ವಿಜುವಲ್ ಹೊಡಿವರೆಗೂ ತಂದಿರೋದೇ ತಿನ್ನಕ್ಕೆ. ಬ್ಲ್ಯಾಕ್ ಆಗಿ ಕಾಣ್ತೀನಲ್ಲ, ಮೊಬೈಲ್ ಕ್ಲಿಯರಿಟಿ ಇಲ್ಲ. ನನ್ನ ತಪ್ಪಲ್ಲ, ನಾನು ವೈಟೇ ಇದ್ದೀನಿ, ಮೊಬೈಲ್ ಕ್ಲಿಯರಿಟಿ ಇಲ್ಲ. ಗೈಸ್ ನುಗ್ಗೆಕಾಯಿ ಸಾಂಬಾರ್ ರೆಡಿ. ಓಪನ್. ವಾ, ನುಗ್ಗಕ್ಕೆ ಎಲ್ಲ ಬಿರ್ಕ್ ಬಿಟ್ಬಿಟ್ಟ ಕಣೆ. ಮೊದಲೇ ಬಿರುಗ್ ಬಿಟ್ಟಿತ್ತು. ಹಾಕಿ ನೀನು ಸುಮ್ಮನೆ ನನಗೆ ಅನ್ನ ಇಕ್ಕೋ ಸೌಡ್ಕೊಳೋದು. ತೊಳ್ಕೊಬ ಹಂಗೆ. ಗೈಸ್ ಆಹಾ, ಹೊಗೆ ಬಿದ್ದುಬಿಡ್ತು, ಬಿಸಿ ಬಿಸಿ ಅಲ್ವಾ? ಮೇಡಮ್ ಹೆಂಗಿದೆ ಟೇಸ್ಟ್ ಮಾಡಿ ಹೇಳಿ. ಬಡವ್ರ ಕೈ ಮಾಡಿದ್ದು ನಾನು ಯಾರು ಮಾಡಿದ್ರೆ ಲೆಕ್ಕ ಬರಲ್ಲ. ಓಪನ್ ಸ್ನಾನ ಮಾಡಿದ್ದು ಸುಡ್ತೈತೆ. ಒಂದು ನಿಮಿಷ. ಏನು ತಪ್ಪಾಗಿದೆ ಕರೆಕ್ಟಾಗಿ ಸುಳ್ಳೆ ಬೇಡ. ಆಗಲೇ ಉಪ್ಪು ಸ್ವಲ್ಪ ಜಾಸ್ತಿ ಆಗಿತ್ತು, ನೀರು ಹಾಕಿದ್ನಲ್ಲ, ಇವಾಗ ಸ್ವಲ್ಪ ಕಮ್ಮಿ ಆಗೈತೆ. ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಹಾಕೊಂಡೆ ಜಾಸ್ತಿ ಆಗ್ಬಿಟ್ಟು. ಬೈ ನೀನು ಕೈ ಗಾಯ ಆಗೈತಲ್ಲ. ಹೆಂಗಿದೆ? ಚೆನ್ನಾಯ್ತಾ? ಅರ್ಧ ಇವನ್ ಮಾಡಿದ್ದು, ಅರ್ಧ ನಾನು ಮಾಡಿದ್ದು. ಓಕೆ, ನೀವು ಮಾಡ್ಕೊಂಡು ತಿಂದು ಆರಾಮ ಮಲ್ಕೊಳ್ರಿ. ಸಾಂಬಾರ್ ಮಾಡ್ತೀರಾ ಇದೇ ತರನಾ ಅಂತ ಕಮೆಂಟ್ ಮಾಡಿ. ಆಮೇಲೆ ಟ್ರೈ ಮಾಡಿದ್ರೆ ಸಾಂಬಾರ್ ಹೇಗಿತ್ತು ಅಂತ ಕೂಡ ಕಮೆಂಟ್ ಮಾಡಿ. ವ್ಲಾಗ್ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ, ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಮೆಂಟ್ ಮಿಸ್ ಮಾಡದೆ ಮಾಡಿ. ಸೊ ಓಕೆ ಗೈಸ್, ಗುಡ್ ನೈಟ್. ಊಟ ಮಾಡಿ, ಎಲ್ರು ಚೆನ್ನಾಗಿರಿ. ಬಾಯ್, ಗುಡ್ ನೈಟ್, ಟೇಕ್ ಕೇರ್, ಲವ್ ಯು ಆಲ್. ಬಾಯ್.